ಸಿನಿಮಾನ ಸಿಕ್ತವ್ರನ್ನ ನಿರ್ನಾಮ ಮಾಡ್ತಾರೆ, ಸಿಕ್ತವ್ರನ್ನ ನಿರ್ಮಾಣ ಮಾಡುತ್ತೆ ಸಿನಿಮಾ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಸರ್ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇರ್ತಾರೆ. ಸಿನಿಮಾ ಮಾಡುವಾಗ ಆ ಒಂದು ಪರಿಕಲ್ಪನೆ ಇರಲಿಲ್ವಾ? ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಕತೆ. ನನ್ನ ಸೀನ್ ತೆಗೆದ್ರಣ ಛೇ ರಾಜ್ಕುಮಾರ್ ಮಾಡೋಕ್ಕಾಗಲಿಲ್ಲ ಆ ಥರ ಪಾತ್ರ ಎಲ್ಲ ತಂದವನು. ಬಟ್ಟೆ ಕೊಡ್ತಾನೆ, ಬಣ್ಣ ಕೊಡ್ತಾನೆ, ಗಾಡಿ ಕೊಡ್ತಾನೆ, ಬಾಟ ಕೊಡ್ತಾನೆ, ಡೀಸೆಲ್ ಕೊಡ್ತಾನೆ, ಊಟ ಕೊಡ್ತಾನೆ, ರೆಮ್ಯುಲೇಷನ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಕೊನೆಯ ಸಿನಿಮಾ ರಿಲೀಸ್ ದಿವಸ ಮೀಡಿಯಾ ಹಿಡಿದು ನಿರ್ಮಾಪಕನ ಯಾರು ಮಾತಾಡ್ಸೋದಿಲ್ಲ. ಅಣ್ಣೋ ಜೊತೆ ಒಂದೇ ದಿನ ಊಟ ಮಾಡಿದ್ರೆ ಸರ್ ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ರಾಜನ್ ಸರ್ ಶೂಟಿಂಗ್ ನಡೀತೆ. ಕಲ್ಪನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸರ್ ಅದು. ಮರ್ತಿಗಡೆ ಕೂತ್ಕೊಂಡು ಗಾಂಭೀರ್ಯ ಕೂತ್ಕೊಂಡು ಒಂದು ದಗಳು ಬಿಡದೆ ಅನ್ನ ತಿಂದೆ ಅಂತೇಳಿ ಇವತ್ತು ಸಣ್ಣ ಪುಟ್ಟ ಆರ್ಟಿಸ್ಟ್ಗೆಲ್ಲ ಕ್ಯಾರಿ ಮಾಡಬೇಕು ಸರ್. ಕ್ಯಾರವನಿಂದ ಮಾಡೋಕ್ಕಾಗೋದಿಲ್ಲ, ಬರೋದೇ ಸರ್. ಹೇಳಿದ್ನಲ್ಲ ಗಾಂಧಿನಗರ ಅಂದ್ರೆ ಮಾಯಾನಗರ ಸರ್. ಅದು ಎಲ್ಲರೂ ಇರ್ತಾರೆ, ಪ್ರೊಡ್ಯೂಸರ್ ಮಾಯ ಆಗೋಯ್ತಾರೆ. ನಿರ್ಮಾಪಕ ಬೇಕು ಸರ್ ಇಂಡಸ್ಟ್ರಿಗೆ. ನೀವು ಕೊನೆಗೆ ಪ್ಯಾಂಟ್ ಬಾರದೆ ನಿಕ್ಕರ್ ಬಾರ್ದು ಏನಾರು ಮಾರ್ಕೊಳ್ಳಿ, ದುಡ್ಡು ಸೆಟಲ್ಮೆಂಟ್ ಆಗಬೇಕು. ಸಿನಿಮಾ ಆಯ್ಕೆ ನಿಮ್ದು ಸರಿ ಇಲ್ವೋ ಅಥವಾ ನಿಮ್ಮನ್ನ ಆಯ್ಕೆ ಮಾಡೋದ್ರೆ ಸರಿ ಇಲ್ವೋ ಅಂತ. ಒಬ್ಬ ಉಪ್ಪು ಹಾಕಿದ್ರೆ ಮನೆಯವರೆಲ್ಲ ಊಟ ಮಾಡ್ತಾರೆ, ಮನೆಯವ್ರೆಲ್ಲ ಉಪ್ಪು ಹಾಕಿದ್ರೆ ಏನ್ ಗೊತ್ತಾ ಸರ್, ಇಲ್ಲಿ ಜನ ಮರಳು ಜಾತ್ರೆ ಮರಳು ಯಾರ ಮಾತು ಕೇಳೋ ಸ್ಟೇಜಲ್ಲಿ ಇರಲ್ಲ ಸರ್. ಅದು ಯಾರು ಕೇಳಲ್ಲ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂತ ಆಡಿಸ್ತಾ ಇರ್ತದೆ. ಬಣ್ಣ ಹಂಗ ಆಡಿಸುತ್ತೆ ಸರ್. ಈಗ ಸಿನಿಮಾ ಎಲ್ಲ ಆಯ್ತು, ಅದರಿಂದ ಹೇಳಿದ್ರಿ ಎಲ್ಲ ಆದಾಗ ನಾನು ಜೀರೋಗೆ ಬಂದು ನಿಂತುಬಿಟ್ಟೆ, ಮೇಲಿದ್ದನು ಸಡನ್ ಆಗಿ ಬಂದೆ ಅಂತ. ಆದರೂ ನೀವು ಆ ಅಚಲವಾದ ನಂಬಿಕೆ ಬಿಡಲಿಲ್ಲ, ಮತ್ತೆ ಪುಟ್ಟಿದ್ದು ಮೇಲೆ ಎದ್ದು ನಿಂತು ಮತ್ತೆ ಅಗೇನ್ ಸ್ಟಡಿಯಾಗಿ ನಿಂತಿರಿ. ಸೊ ಈ ನಡುವೆ ಮತ್ತೆ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ಸಿನಿಮಾ ಮಾಡಬೇಕು, ಸಿನಿಮಾ ರಂಗ ಮತ್ತೆ ನಾನು ಕರಿತಾ ಇದೆ? ಇಲ್ಲ ಸರ್. ಈಗ ಏನು ಗೊತ್ತಾ, ನಾನು ನೋಡಿರೋ ಸಿನಿಮಾ ಬೇರೆ, ಓಕೆ, ಈಗ ಆಗ್ತಿರೋ ಸಿನಿಮಾ ಬೇರೆ. ಸಿನಿಮಾ ಪತ್ರಿಕೆಲೆಲ್ಲ ಹೇಳಿದ್ದೀನಿ ನಾನು, ಬರ್ದಿದ್ದಾರೆ. ತೆಂಗಿನಕಾಯಿ ಹೊಡೆಯೋದು ಸುಲಭ, ಕುಂಬಳಿಕೆ ಹೊಡೆಯೋದು ಕಷ್ಟ. ಈಗ ಮುಹೂರ್ತ ಕರೀತಾರೆ, VIP ಕರೀತಾರೆ. ಅವರು ತೆಂಗಿನಕಾಯಿ ಹೊಡಿತಾರೆ, ಮನೆ ಹಾಳಾಗೋಲಿ ಅಂತ ಚೂರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 100 ತೆಂಗಿನಕಾಯಿ ಚೂರು ಮಾಡ್ತಾರೆ. ಅವ್ರು ಹೋಗಿ ಕೇಳಿ ಕುಂಬಳಿಕಾಯಿ ಹೊಡೆದ್ರೆ ಸಿನಿಮಾಗೆ ಇಲ್ಲ ಸರ್ ಹೊಡೆದಿಲ್ಲ, ಒಂದು ಸೀನ್ ಇದೆ ಅಷ್ಟೇನೆ ಅಂತ ಹೇಳ್ತಾರೆ. 2 ವರ್ಷ ಆಗಲಿ 3 ವರ್ಷ ಆಗಲಿ ಒಂದೇ ಒಂದು ಸೀನ್ ಇದೆ, ಬ್ಯಾಲೆನ್ಸ್ ಇದೆ ಅಂತಾರೆ. ಆ ಡೇಟ್ ಸಿಕ್ಕಿಲ್ಲ, ಈ ಡೇಟ್ ಸಿಕ್ಕಿಲ್ಲ, ಫಂಡ್ ಅಡ್ಜಸ್ಟ್ ಆಗಲಿಲ್ಲ, ಲೊಕೇಶನ್ ಸಿಕ್ಲಿಲ್ಲ, ಏನೋ. ಸಿನಿಮಾ ಅನ್ನೋದು ಸಿಕ್ತವ್ರನ್ನ ನಿರ್ನಾಮ ಮಾಡ್ತಾರೆ, ಸಿಕ್ತವ್ರನ್ನ ನಿರ್ಮಾಣ ಮಾಡುತ್ತೆ ಸಿನಿಮಾ. ಇದರ ಡೆಫಿನೇಷನ್ ಹೇಳ್ತಿದ್ದೆ. ಸಿನಿಮಾ ಅಂದ್ರೆ ಸಿಕ್ತವ್ರನ್ನ ನಿರ್ನಾಮ ಮಾಡುತ್ತೆ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಸರ್ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಅವ್ರ ಕೈಯಲ್ಲಿ. ನನಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ನೀವು ತಿಳ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ, ತುಂಬಾ ಅದ್ಭುತವಾಗಿ ಮಾತಾಡ್ತೀರಿ. ಆದ್ರೆ ಸಿನಿಮಾ ಮಾಡುವಾಗ ಆ ಒಂದು ಪರಿಕಲ್ಪನೆ ಇರಲಿಲ್ವಾ? ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಕತೆ, ಇದರಿಂದ ನನಗೆ ಎಲ್ಲೋ ಒಂದ್ ಕಡೆಗೆ ಇದಾಗ್ತಾ ಇದೆ ಅಂತ ಅನ್ಸ್ಲಿಲ್ವಾ ಅಂತ. ಈಗ ಇದನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡೋಕೆ 5 ದಿನ ಬೇಕು. ಕಂಟಿನ್ಯೂಷನ್ ಮಾತಾಡ್ತೀನಿ ನಾನು. ಈ ವಿಚಾರ ಮಾತಾಡಕ್ಕೆ 5 ದಿನ ಬೇಕು ನನಗೆ. 5 ಅವರ್ ಸಾಲದೇ ಇಲ್ಲ. ಓಕೆ, ನಾನು ಸಿನಿಮಾ ಶೂಟಿಂಗ್ ಹೋಗೋದಿಲ್ಲ. ನಂಬಿಕೆ. ಅದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾನೆ, ಅವ್ರು ನೋಡ್ಕೊಂತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲದೂ ಅವನದೇ ಇನ್ಚಾರ್ಜ್. ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಯಾರಿರ್ತಾರೆ ಅವನದೇ ಇನ್ಚಾರ್ಜ್. ಇನ್ನು ಅವ್ನಿಗೆ ಅಸಿಸ್ಟೆಂಟ್ ಎಲ್ಲ ಇರ್ತಾರೆ. ಈಗ ನಾನು ಒಂದು ಸಿನಿಮಾಗೆ ಗೊತ್ತಿಲ್ಲದೇನೆ ತೀರ್ಥಹಳ್ಳಿಗೆ ಹೋಗ್ಬಿಟ್ಟೆ ಶೂಟಿಂಗ್ ಅಂದ್ರೆ ದೊಡ್ಡ ಅಮೌಂಟ್ ಕೊಡ್ಬೇಕಾಗಿತ್ತು, ನಾನೇ ಹೋದೆ ಕೊಡೋಣ ಅಂತ. ಅಲ್ಲಿ ಒಂದು ಸಣ್ಣ ಸ್ಟೋರಿ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತೀನಿ. ಯಾರಿಗ ಅನುಭವ ಆಗಿದೆಯೋ ಗೊತ್ತಿಲ್ಲ. ನಾನು ಹೋದ್ರೆ ಪ್ರೊಡ್ಯೂಸರ್ ಬಂದಂತ ಒಬ್ಬ ಹುಡುಗ ಚೇರ್ ತಂದು ಹಾಕ್ತ. ಸರಿ, ಆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದವನು ಬಂದನೆ ಫೈಟ್ ಹೊಡೆದ ಅವನಿಗೆ. ಪ್ರೊಡ್ಯೂಸರ್ಗೆ ಏನ್ ಚೇರ್ ಹಾಕ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ ಅನ್ಬಿಟ್ಟು ಬೇರೆ ಚೇರ್ ತರಿಸ್ಕೊಟ್ಟ ನನಗೆ. ಸರಿ, ಅವ್ರು ಕಾಫಿ ಟೀ ಅಂದ್ರು, ಸರಿ ಬೇಡ ಅಂದ್ರೆ ಎಳ್ನೀರು ತರಿಸ್ಕೊಟ್ರು. ನಾನು ಆ ಸಿನಿಮಾ ನಿರ್ಮಾಪಕ, ಬೆಂಗಳೂರಿಂದ ತೀರ್ಥಹಳ್ಳಿಗೆ ಹೋಗಿದ್ದೆ. ನೋಡ್ತೀನಿ, ಒಬ್ರು ಸಪ್ಪಗವನೇ, ಒಬ್ಬೇನೋ ದುಃಖದಲ್ಲವನೇ. ಏನಂತ ಹೇಳಿದ್ರೆ, ಅವನೇ ರಾತ್ರಿ ಒಂದು ಸೀನ್ ತೆಗೆದಿದ್ದಾರೆ. ಆ ಸೀನ್ ವರ್ಣನೆ ಮಾಡ್ತಾವ್ರು ನನ್ನ ಹತ್ರ. ಕೊನೆಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕಣ್ಣ ನೀರು ಹಾಕ್ಬಿಟ್ಟ. ನನ್ನ ಸೀನ್ ತೆಗೆದ್ರಣ ಛೇ ರಾಜ್ಕುಮಾರ್ ಮಾಡೋಕ್ಕಾಗಲಿಲ್ಲ ಆ ಥರ ಪಾತ್ರ ಎಲ್ಲ ತಂದವನು. ಗೊತ್ತಾಯ್ತು ನಿಮ್ಗೆ? ಅಲ್ಲಿ ಮುಗೀತು ನಮ್ಮ ಕತೆ ಆಯ್ತು ಸರ್. ಗೊತ್ತಾಯ್ತು ಇರೋದು ನಿಮ್ಗೆ. ಕಾಲ್ ಶೀಟ್ ಬೇರೆ, ಪ್ರೊಡಕ್ಷನ್ ಬೇರೆ, ಟೈಮಿಂಗ್ಸ್ ಬೇರೆ, ಡೇಟ್ ಬೇರೆ, ಎಲ್ಲದಕ್ಕೂ ಸರ್ ನೋಡಿ. ಬಟ್ಟೆ ಕೊಡ್ತಾನೆ, ಬಣ್ಣ ಕೊಡ್ತಾನೆ, ಗಾಡಿ ಕೊಡ್ತಾನೆ, ಬಾಟ ಕೊಡ್ತಾನೆ, ಡೀಸೆಲ್ ಕೊಡ್ತಾನೆ, ಊಟ ಕೊಡ್ತಾನೆ, ರೆಮ್ಯುಲೇಷನ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಕೊನೆಯ ಸಿನಿಮಾ ರಿಲೀಸ್ ದಿವಸ ಮೀಡಿಯಾ ಹಿಡಿದು ನಿರ್ಮಾಪಕನ ಯಾರು ಮಾತಾಡ್ಸೋದಿಲ್ಲ. ನಿರ್ಮಾಪಕನ. ಕರೆಕ್ಟ್. ಹೀರೋ ಮಾತಾಡಿಸ್ತಾರೆ, ಹೀರೋಯಿನ್ ಮಾತಾಡಿಸ್ತಾರೆ, ನಿರ್ದೇಶಕರು ಮಾತಾಡಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿಸ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ನಿರ್ಮಾಪಕನ ಯಾರು ಮಾತಾಡ್ಸಲ್ಲ. ತೆರೆಯಿಂದ ಇರುವಂತ. ಹೌದು, ಅವನು ಸಿನಿಮಾದಲ್ಲಿ ಏನಾರು ಒಂದು ದಿನ ಊಟ ಕೊಡ್ಲಿಲ್ಲ ಅಂದ್ರೆ, ಒಂದ್ ದಿನ ಸರಿಯಾಗಿ ರೆಮ್ಯುಲೇಷನ್ ಕೊಡ್ಲಿಲ್ಲ ಅಂದ್ರೆ, ಒಂದ್ ದಿನ ಅವ್ನು ಬಾಟ ಕೊಡ್ಲಿಲ್ಲ ಅಂದ್ರೆ ಅವ್ನ ಯಾರು ಗೌರವಿಸೋದು? ನಾಳೆ ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತದೆ, ನಿರ್ಮಾಪಕರು ಹಿಂಗೆ ಊಟ ಕೊಡದೆ ಇವತ್ತು ಸತಾಯಿಸಿದ್ದಾರೆ ಕಲಾವಿದರಿಗೆ. ಅದಕ್ಕೆ ಅವಾಗೆಲ್ಲ ಸರ್ ಅಣ್ಣೋ ಜೊತೆ ಒಂದೇ ದಿನ ಊಟ ಮಾಡಿದೆ ಸರ್ ನಾನು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ರಾಜನ್ ಸರ್ ಶೂಟಿಂಗ್ ನಡೀತಾ ಇತ್ತು.
ಕಲ್ಪನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸರ್ ಅದು. ಅಲ್ವಾ? ಮರದ ಕೆಳಗಡೆ ಕೂತ್ಕೊಂಡು ಗಾಂಭೀರ್ಯ ಕೂತ್ಕೊಂಡು ಒಂದು ಅಗಳು ಬಿಡದೆ ಅನ್ನ ತಿಂದಂಥ ವ್ಯಕ್ತಿ ಅವರು. ಇವತ್ತು ಸಣ್ಣ ಪುಟ್ಟ ಆರ್ಟಿಸ್ಟ್ಗೆಲ್ಲ ಕ್ಯಾರವನ್ ಬೇಕು ಸರ್. ಕ್ಯಾರವನ್ ಇಲ್ಲದೆ ಮಾಡೋಕ್ಕಾಗೋದಿಲ್ಲ, ಬರೋದೇ ಇಲ್ಲ ಅವರು. ಪರಿಸ್ಥಿತಿ ಹೆಂಗಿದೆ? ಬೆಂಕಿ ಯಾಕೆ ದೀಪ ಯಾಕೆ ಜ್ವರ ಉರಿತದೆ ಅಂದರೆ ಬೇಗ ಆರೋದಕ್ಕೆ. ಅದಕ್ಕೆ ಸಿನಿಮಾ ಹಿಂಗೆ ಆಗ್ತಾ ಇರೋದು. ಒಂದು ಸಿನಿಮಾ ಬಂದರೆ ಡೈರೆಕ್ಟರ್ ತಲೆ ನಿಲ್ಲೋದಿಲ್ಲ. ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು ಅಂದರೆ ಡೈರೆಕ್ಟ್ರೇ ಕಾರಣ. ಒಂದು ಸಿನಿಮಾ ಸೂಪರ್ ಫ್ಲಾಪ್ ಆಯ್ತು ಅಂದರೆ ಅದಕ್ಕೂ ಡೈರೆಕ್ಟ್ರೇ ಕಾರಣ. ಫ್ಲಾಪ್ ಆಯ್ತು ಅಂದ್ರೆ ಡೈರೆಕ್ಟರ್ ಕಾರಣ. ಸೊ ಸಿನಿಮಾ ವಿಚಾರದಲ್ಲಿ ನಂಬಿಕೆ ಅನ್ನೋ ವಿಷಯದಲ್ಲೇ ನಿಮಗೆ ಕಷ್ಟ ಸರ್. ನೀವು ಹೇಳಿ ಸರ್, ನೀವು ಎಷ್ಟೇ ಇನ್ವಾಲ್ವ್ ಆಗಿ ಎಲ್ಲ ಡೈರೆಕ್ಟರ್ ಕಲಿತೆ ಹೆಂಗ್ ನಿಲ್ಲಿಸ್ಬೇಕು, ಹೆಂಗ್ ಕೊಡಿಸ್ಬೇಕು ಅಂತ. ಕರೆಕ್ಟ್. ಈಗ ಸೂಪ್ ಫ್ರಮ್ ಸೋ ಸಿನಿಮಾ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಹೌದು. ಕಲಾವಿದ್ರಿಲ್ಲ, ಪಬ್ಲಿಸಿಟಿ ಇಲ್ಲ, ಯಾವ ವಿಚಾರನೂ ಇಲ್ಲ. ಅಟ್ಲೀಸ್ಟ್ ಎಲ್ಲರೂ ಸಂತೋಷವಾಗಿದ್ದಾರೆ. ಇವತ್ತು 20 ಪ್ರೆಸ್ ಮೀಟ್ ಮಾಡಿ ಒಂದ್ ದಾಡಿಗೆ 3 ದೇಶದಲ್ಲಿ ಶೂಟಿಂಗ್ ಮಾಡ್ಕೊಂಡು 64 ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಇಲ್ಲಿಂದ 30 ಜನ 40 ಜನ ಫ್ಲೈಟ್ ಕರ್ಕೊಂಡೋಗಿ ಆ ಸಿನಿಮಾ ಕೇಳಿ ಮೊದಲನೇ ದಿನ ಮಾನುಷ ಜನ ನೋಡಕ್ ಬರೋದಿಲ್ಲ. ಇದು ಹಳ್ಳಿ ಭಾಷೆಲಿ ಹೇಳ್ಬೇಕಂದ್ರೆ ತೆವಲು ಅಂತ ಸಿನಿಮಾ. ಕೆಲವ್ರ ವಿಚಾರದಲ್ಲಿ ಹಂಗಾಗಲ್ಲ, ಕೆಲವು ವಿಚಾರದಲ್ಲಿ ಹಿಂಗಾಗ್ತದೆ. 99% ಸರ್ ಅಲ್ವಾ ಸರ್? ಹೇಳಿದ್ನಲ್ಲ, ಗಾಂಧಿನಗರ ಅಂದ್ರೆ ಮಾಯಾನಗರ ಸರ್. ಅದು ಗಾಂಧಿನಗರ ಅಂದ್ರೆ ಮಾಯಾನಗರ. ಬಂದ್ರೆ ಎಲ್ಲ ಮಾಯ ಆಗ್ಬಿಡುತ್ತೆ ಅಂತ. ಪ್ರೊಡ್ಯೂಸರ್ ಎಲ್ಲರೂ ಇರ್ತಾರೆ, ಪ್ರೊಡ್ಯೂಸರ್ ಮಾಯ ಆಗೋಯ್ತಾನೆ. ನಿರ್ಮಾಪಕ ಬೇಕು ಸರ್ ಇಂಡಸ್ಟ್ರಿಗೆ. ನಿರ್ಮಾಪಕನ ಅವಲೇ ಒಂದು ಮಾತು ಕೇಳಿದ್ರಿ, ನಿರ್ಮಾಪಕನ ಉಳಿಸ್ಕೊಳ್ಳಲ್ಲ ಬಂದ್ರಿ, ಯಾರು ಉಳಿಸ್ಕೊಳ್ಳೋದಿಲ್ಲ ಸರ್, ಬೇಕಾಗಿಲ್ಲ. ನಿಜ. 5,000 ರೂಪಾಯಿ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ ಸರ್, ಡಬ್ಬಿಂಗ್ ಬರೋದಿಲ್ಲ ಸರ್. 5,000 ಕಡಿಮೆ ಇದ್ರೆ ನಾನು ಎಲ್ಲ ಕಂಡಿದ್ದೀನಿ. ನೀವು ಕೊನೆಗೆ ಪ್ಯಾಂಟ್ ಮಾರದೆ ನಿಕ್ಕರ್ ಮಾರದೆ ಏನಾರು ಮಾರ್ಕೊಳ್ಳಿ, ದುಡ್ಡು ಸೆಟಲ್ಮೆಂಟ್ ಆಗ್ಬೇಕು ಸರ್. ಯಾರು ಇಂಟರ್ವ್ಯೂ ಮಾಡ್ತೀರಿ ಹೇಳಿ? ಪ್ರೊಡ್ಯೂಸರ್ ನಿಮ್ ಕಷ್ಟ ಏನೋ, ಏನ್ ಮಾಡಿದ್ದೀರಾ, ಏನ್ ತೆಗ್ದಿದ್ದೀರಾ, ಯಾಕೆ ಹಿಂಗಾಯ್ತು ಅಂತ ಯಾರೋ ಒಬ್ರು ಕೇಳಿದ್ದೀರಾ? ಯಾರು ಮೀಡಿಯಾದಲ್ಲಿ ಯಾರು ಕೇಳೋದಿಲ್ಲ. ಪ್ರತಿಯೊಂದು ಸರ್ ಎಲ್ಲ ವ್ಯಾಪಾರ ಸರ್. ಅದಾಳಗೋಲಿ ಸಿನಿಮಾ ರಿಲೀಸ್ ಟೈಮಲ್ಲಿ ನೀವು ನೋಡ್ಬೇಕು, ಹಬ್ಬ ನಾನು ಕಟ್ಔಟ್ ಹಾಕ್ತೀನಿ ತಗೋಬರ್ತಾನೆ, ಹಾರ ಹಾಕ್ತೀನಿ ತಗೋಬರ್ತಾನೆ, ಸ್ಟಾರ್ ಕಟ್ತೀನಿ ತಗೋಬರ್ತಾನೆ, ಆಟೋದವ್ರು ಬರ್ತಾರೆ, ಬಸ್ಸವ್ರು ಬರ್ತಾರೆ. ಅರ್ಥ ಆಯ್ತಾ? ಏನ್ ಸಿನಿಮಾ ತೆಗಿ ಖರ್ಚು ಮಾಡಿರ್ತೀರೋ ಅಷ್ಟು ಪಬ್ಲಿಸಿಟಿಗೆ ಅಷ್ಟು ಖರ್ಚು ಮಾಡಬೇಕು. ಕೊನೆಗೆ ಪೋಸ್ಟ್ ಹಾಕ್ತೀವಲ್ಲ ನಾವು, ಪೇಸ್ಟ್ ದುಡ್ಡು ಬರಲ್ಲ ಸರ್. ಪೇಸ್ಟ್ ದುಡ್ಡು ಬರಲ್ಲ. ಪೋಸ್ಟ್ ಹಾಕ್ತೀವಲ್ಲ, ಪೇಸ್ಟ್ ದುಡ್ಡು ಬರಲ್ಲ. ಈ ಆಯ್ತು ಎಲ್ಲ ಆದ್ಮೇಲೆ ನೀವು ಕಂಡ್ಕೊಂಡಿದ್ದೇನೋ ನಿಮ್ಮ ಪ್ಲಸ್ ಮತ್ತು ಮೈನಸ್ ಏನು? ಏನು ತಂದಿಲ್ಲ, ಏನು ತಗೊಂಡೋಗಲ್ಲ, ಖುಷಿ ಹ್ಯಾಪಿ ಅಷ್ಟೇ. ಪ್ಲಸ್ ಇಲ್ಲ ಮೈನಸ್ ಇಲ್ಲ. ಏನ್ ನಾನು ಹೇಳಿದ್ದಲ್ಲ, ಎಲ್ಲಿದ್ದೆ ನಾನು 80 ಇಸ್ವಿಲಿ 79 80 ಆರು ಮಾರ್ಕೊಂಡಿದ್ದವನು. ಈ 50 ವರ್ಷ ಜರ್ನಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಕಳೆದಿದ್ದೀನಿ. ಸಂತೋಷ ಅಂದ್ರೆ ನಮ್ಮ ತಂದೆ ತಾತಂದೆ ಯಾರು ಜಮೀನ್ದಾರಲ್ಲ. ಬಿಟ್ಬಿಟ್ಟೆ ರಿಯಲ್ ಎಸ್ಟೇಟ್ ಮಾಡಿ, ರಿಯಲ್ ಎಸ್ಟೇಟ್ ಬಿಟ್ಬಿಟ್ಟೆ. ಬಿಟ್ಟಾಲೆ 15 ವರ್ಷ ಆಯ್ತು. ಒಂದು 5,000 ಸೈಟ್ ಆಗ್ಲೇ ಮಾರಿದ್ದೆ. ಯೂನಿವರ್ಸಿಟಿ ಹತ್ರ 100 ರೂಪಾಯಿ ನಾನು ಸೈಟ್ ಕೊಟ್ಟಿದ್ದು. ಇವತ್ತು 15,000 ರೂಪಾಯಿ ಹೋಗ್ತಾ ಇತ್ತು. ಒಂದು ಸೈಟ್ ಎಲ್ಲೂ ಇಟ್ಕೊಳ್ಳಿಲ್ಲ ನಾನು. ಒಂದು 30-32 ಲೇಔಟ್ ಮಾಡಿದ್ದೆ ಅವತ್ತಿಗೆ. ಬಿಲ್ಡರ್ ಡೆವಲಪರ್ ಶ್ರೀನಿವಾಸ್ ಅಂದ್ರೆ ಅಷ್ಟು ಫೇಮಸ್ ಆಗಿದೆ ಎಲ್ಲಾದ್ರಲ್ಲೂ ಸರ್. ಯಾವ ಫೀಲ್ಡ್ ಹೋಗ್ತೀನಿ ಆ ಫೀಲ್ಡ್ ರೆವಲ್ಯೂಷನ್ ಮಾಡೇ ಬರ್ತೀನಿ. 100 ಜನ ಬೆಳೆಸಿದ್ದೀನಿ. ಇವತ್ತು 100 ಜನ ಚೆನ್ನಾಗವ್ರೆ, ಬೆಳ್ಕೊಂಡವ್ರೆ, ಅನುಕೂಲ ಆಗವ್ರೆ. ಅಷ್ಟೇ, ಖುಷಿ ಪಡಿ ಅಷ್ಟೇ. ಅಂದ್ರೆ ಸಿನಿಮಾ ಆಯ್ಕೆ ನಿಮ್ದು ಸರಿ ಇಲ್ವೋ ಅಥವಾ ನಿಮ್ಮನ್ನ ಆಯ್ಕೆ ಮಾಡೋದ್ರೆ ಸರಿ ಇಲ್ವೋ ಅಂತ ಸರ್ ಅದು ಗೊತ್ತಿಲ್ಲ ಸರ್. ಅದೇನು ಗೊತ್ತಾ, ಈಗ ನೋಡಿ ಯಾರನ್ನೂ ಕಳ್ಕೊಳಕ್ ಆಗಲ್ಲ ಸರ್ ಇಲ್ಲಿ. ಈಗ ಒಂದು ಉದಾಹರಣೆ ಇದೆ, ಒಂದು ಚೇಂಬರ್ ಅಂತ ಇರ್ಬೇಕಲ್ವಾ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಿತ್ತಲ್ಲ, ಇವತ್ತು 4 ಆಗವೆ, ನಾಳೆ 40 ಆಗತ್ತೆ. ಕರೆಕ್ಟ್. ಯಾರ ಮಾತು ಯಾರು ಕೇಳ್ತಾರೆ? ಸರ್ಕಾರದಿಂದ ಎಲ್ಲದಕ್ಕೂ ಅನುಮತಿ ಕೊಟ್ಟವ್ರೆ, ಸೆನ್ಸರಾಗ ಅನುಮತಿ ಕೊಟ್ಟವ್ರೆ. ಕಷ್ಟ, ಬಹಳ ಕಷ್ಟ. ಒಬ್ಬ ಉಪ್ಪು ಹಾಕಿದ್ರೆ ಮನೆಯವರೆಲ್ಲ ಊಟ ಮಾಡ್ತಾರೆ, ಮನೆಯವ್ರೆಲ್ಲ ಉಪ್ಪು ಹಾಕಿದ್ರೆ ಎಲ್ಲರೂ ಉಪ್ಪು ಹಾಕಿದ್ರೆ ಯಾರು ಸರ್ ಊಟ ಮಾಡ್ತಾರೆ? ಯಾರು ಊಟ ಮಾಡಕ್ ಆಗೋದಿಲ್ಲ. ಈ ಸಿನಿಮಾ ಇಂಡಸ್ಟ್ರಿನವ್ರಿಗೆ ಈಗ ಜಸ್ಟ್ ಹಣ ಹಿಡ್ಕೊಂಡು ಸಿನಿಮಾ ಮಾಡೋದಕ್ಕೆ ಬರೋದಕ್ಕೆ ರೆಡಿ ಇರುವಂಥ ಹೊಸ ನಿರ್ಮಾಪಕರಿಗೆ ನೀವು ಏನು ಹೇಳಬಲ್ಲ? ಯಾರೇನು ಹೇಳಕ್ಕಾಗಲ್ಲ ಸರ್. ಅದು ಅನುಭವ ಆಗಿದೆ. ಇಲ್ಲ, ನಾನು ಇಷ್ಟೊತ್ತಕ ಮಾತಾಡೋದಲ್ಲ, ಇದೇ ಅನುಭವ. ಏನ್ ಗೊತ್ತಾ ಸರ್, ಇಲ್ಲಿ ಜನ ಮರಳು ಜಾತ್ರೆ ಮರಳು, ಯಾರ ಮಾತು ಕೇಳೋ ಸ್ಟೇಜಲ್ಲಿ ಇರಲ್ಲ ಸರ್. ಅದು ಯಾರು ಕೇಳಲ್ಲ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂತ ಆಡಿಸ್ತಾ ಇರ್ತದೆ. ಆ ಬಣ್ಣ ಹಂಗ ಆಡಿಸುತ್ತೆ. ಬಣ್ಣ ತೆಗೆದ್ಮೇಲೆ ಅದ್ರ ಬೆಳೆ ಏನಂತ ಗೊತ್ತಾಗುತ್ತೆ ಸರ್. ಅದು ತುಂಬ ಶಿಸ್ತಿನ ಮನುಷ್ಯ ನೀವು. ಸದಾ ಶಿವಪೂಜೆ ಅಥವಾ ಸದಾ ಧ್ಯಾನ ಈ ಥರದ್ದೆಲ್ಲ ಮಾಡದೇ ಇರತಕ್ಕಂಥವ್ರು. ನಿಮ್ಮ ದಿನಚರಿ ಹೆಂಗಿರುತ್ತೆ ಅಂತ? ನಾನು ಯಾವ ಶಿವಪೂಜೆ ಪೂಜೆ ಯಾವುದು ಮಾಡೋದಿಲ್ಲ. ನಾನು ಬೆಳಗಿನ ಜಾವ 2:30 ಎದ್ದೇಳ್ತೀನಿ ಸರ್, ಅರ್ಲಿ ಮಾರ್ನಿಂಗ್. ಫ್ರೆಶ್ ಅಪ್ ಆಗಿ ಈಚೆ ಬರೋಕೆ 3 ಗಂಟೆ ಆಗುತ್ತೆ. 1 ಅವರ್ ವಾಕಿಂಗ್ ಜಾಗಿಂಗ್ ಆಗುತ್ತೆ, ಒಂದು ಅರ್ಧ ಗಂಟೆ ಯೋಗ ಮಾಡ್ತೀನಿ. ನಾನು ಮನಸ್ಸು ಬಂದಿದ್ದು ಮಾಡ್ಕೊಂಡು ಹೋಗ್ತೀನಿ. ಯಾವ ಗುರುಗಳನ್ನ ಮಾಸ್ಟರ್ನ ಇಟ್ಕೊಂಡಿಲ್ಲ, ಕಲ್ಪನೆ ಮೇಲೆ ಮಾಡ್ಕೊಂಡು ಹೋಗ್ತೀನಿ. 5:30 ದೇವ್ರ ಮನೆ ಕೂತಿರ್ತೀನಿ ಬೆಳಗಿನ ಜಾವ. 5:30 ಶಾರ್ಪ್ 5:30. ಯಾಕಂದ್ರೆ ಅದೊಂದು ಹುಚ್ಚು, ನಾವು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಆ ಟೈಮಲ್ಲಿ ಮುಗಿಸ್ಬೇಕು ಅಂತ 5:30 ಒಳಗಡೆ ದೇವ್ರ ಮನೆ ಕೂತಿರ್ತೀನಿ. ಒಂದು 10 ನಿಮಿಷ ನನ್ನ ಮನಸ್ಸಿಗೆ, ಯಾಕಂದ್ರೆ ಅಲ್ಲಿ ಹಲವಾರು ವಿಚಾರ ಚರ್ಚೆ ಮಾಡೋಕೆ ಇಲ್ಲಿ ವೇದಿಕೆ ಸಿಕ್ಕಲ್ಲ, ಅಲ್ಲಿ ವೇದಿಕೆ ಸಿಕ್ಕುತ್ತೆ. ಕರೆಕ್ಟ್. ಏಕಾಂತ. ಶಾಂತವಾಗಿರ್ತದೆ. ನನ್ನ ಮನಸ್ಸಿಗೆ ಏನು ಭಾವನೆ ಇದೆಯೋ ಅದನ್ನು ವ್ಯಕ್ತಪಡಿಸ್ತೀನಿ.
5:30 ಮುಕ್ಕಾಲಿಗೆ ಎದ್ದೇಳ್ತೀನಿ ಈಚೆ. ಈ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತೀನಿ, 2:30 3 ಗಂಟೆಗೆ ಎದ್ದಿರ್ತೀನಲ್ಲ, ಅವು ಅರ್ಧ ಗಂಟೆ ರಿಲ್ಯಾಕ್ಸ್, 7 ಗಂಟೆ ಬ್ರೇಕ್ಫಾಸ್ಟ್ ರೆಡಿ ಇರ್ತದೆ, ಈಚೆ ಬಂದ್ಬಿಡ್ತೀನಿ ಕ್ಲಾಸ್. ನಿಮ್ಮ ಪ್ರಕಾರ ಒಳ್ಳೆತನಕ್ಕೆ ಬೆಲೆ ಇದೆಯಾ ಇಲ್ವಾ? ನೀವು ಜನಗಳಿಂದ ಬಯಸ್ಬೇಡಿ. ಒಬ್ಬ ಇದ್ದಾನೆ, ಕೊಲ್ಲೋರು ಯಾರಾದ್ರೂ ಇರ್ಬೋದು, ಕಾಯೋರು ಇದ್ದಾರೆ, ಕರೆಕ್ಟ್, ಕಾಯೋರು ನಿಮ್ಮನ್ನ ಕಾಯ್ತಾರೆ. ಅವನೇನೋ ಕಾಪಾಡ್ತಾನೆ ಇವನೇನೋ ಕಾಪಾಡ್ತಾನೆ ಅಂತ ಯಾರ್ಯಾರನ್ನೂ ಕಾಪಾಡೋದಿಲ್ಲ. ಇವತ್ತೊಂದು ಹೇಳ್ತೀನಿ ಸರ್, ಯಾರ್ಯಾರಿಗೂ ಒಳ್ಳೇದು ಮಾಡೋಕ್ಕಾಗಲ್ಲ, ಯಾರ್ಯಾರು ಕೇಡು ಬಯಸೋಕ್ಕಾಗಲ್ಲ. ಈ ಕೇಡು ಬಯಸ್ತೀನಿ ಅನ್ನೋದಲ್ಲೇ ಕಾಲ ಅಡ್ಡ ಮಾಡಿರ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.